ಅರ್ಧ ಗಂಟೆ ಕೈ ಸೋಳಿವಳು ಹಿಂಗೆ ಮಾಡೋದು. ಕುಡಿಯೋದು ತಿನ್ನೋದು ಎಲ್ಲ ಯಾರಾದ್ರೂ ಮರಿತೀರಾ? ನಾನು ಮರಿತೀನಿ. ಟಿಕೆಟ್ ತೋರಿಸ್ತೀನಿ, ವಿಡಿಯೋ ತೋರಿಸ್ತೀನಿ ಅನ್ಕೊಂಡು ಅರ್ಧ ಗಂಟೆ 35 ನಿಮಿಷ 40 ನಿಮಿಷ ಕೈ ಸೋಳಿಲಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಇವಳೆ ಬೇಗ ಬಂದು ಕೂತಿರೋದು 5 ಗಂಟೆಗೆ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್ ಮೈ ಲಿಟಲ್ ವರ್ಲ್ಡ್. ನಾನು ಲಮನ್ಯ. ಇವತ್ತು ಆಷಾಢ ಮಂಗಳವಾರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅದಕ್ಕೆ 4 ಗಂಟೆಗೆ ಎದ್ದಿದ್ದೀನಿ. ಯಾರು ಎದ್ದಿಲ್ಲ ಇನ್ನು. ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಫೇಮಸ್ ಟೆಂಪಲ್. ಫಸ್ಟ್ ಒಂದ್ಸಲ ಇದನ್ನ ವಿಡಿಯೋ ಮಾಡಿ ಹಾಕಿದ್ದೆ ಸ್ಟಾರ್ಟಿಂಗ್ ಓಪನ್ ಆದಾಗ. ಇವಾಗ ಯಾವ ರೀತಿ ಇದೆ ಮತ್ತೆ ಎಷ್ಟು ಜನಗಳು ಅಲ್ಲಿ ಫೇಮಸ್ ಆಗಿದೆ ದೇವ್ರು, ಎಷ್ಟು ಜನಗಳು ಬರ್ತಾರೆ ಅಂತೆಲ್ಲ ಸುಮ್ಮನೆ ಕ್ಲಿಪ್ಸ್ ತಗೊಂಡ್ಬರೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಹೆಂಗೆ ಹೋಗುತ್ತೆ ನೋಡೋಣ ಬನ್ನಿ. 2 ವಿಡಿಯೋ ಮಾಡಿರೋದು, ಎಡಿಟೇ ಮಾಡಿಲ್ಲ ಇನ್ನು. ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇದ್ದಾದ್ಮೇಲೆ ಬರುತ್ತಾ, ಅದು ಫಸ್ಟ್ ಬರುತ್ತಾ ಗೊತ್ತಿಲ್ಲ. ಯಾವ್ದು ಫಸ್ಟ್ ಎಡಿಟ್ ಮಾಡ್ತೀನಿ ಅದನ್ನು ಅಪ್ಲೋಡ್ ಮಾಡಿ. ಬನ್ನಿ ಹೋಗೋಣ. ಇವಾಗ 5 ಗಂಟೆ ಟೈಮು ಮುಗೀತು ಪೂಜೆ ಎಲ್ಲ. ಸಿಂಪಲಾಗಿ ಮಾಡಿದ್ದೀನಿ ಪೂಜೆನ. ನೆನ್ನೆಲ್ಲ ಕ್ಲೀನ್ ಮಾಡಿಲ್ಲ ಬಿಟ್ಟಿದ್ದೆ. ಇವಾಗ ಎದ್ದು ಸ್ನಾನ ಪೂಜೆ ಎಲ್ಲ ಮಾಡಿದ್ದೀನಿ. ಮತ್ತು ತಿಂಡಿನೂ ಆಗಿದೆ, ತಿಂಡಿನೂ ರೆಡಿ ಆಗಿದೆ. ರೈಸ್ ಮತ್ತು ಪುಳಿಯೋಗರೆ. ಎದ್ದು ಅವ್ರು ತಿನ್ಕೋತಾರೆ, ನಾನು ರೆಡಿಯಾಗಿ ಹೋಗೋದು ಅಷ್ಟೇ. ರೆಡಿ ಆಗಿದ್ದೀನಿ, ತಲೆ ಬಚ್ಕೊಂಡು ಹೊರಡೋದು ಅಷ್ಟೇ. ಬನ್ನಿ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಎಷ್ಟು ಬೇಗ ಎದ್ರೂ ಟೈಮ್ ಆಗೇ ಹೋಗುತ್ತೆ. ಇವತ್ತು ಕೆಲಸ ಏನೂ ಇರಲಿಲ್ಲ, ಒಂದೇ ಒಂದು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಅಷ್ಟೇ. ಒಂದು ರೀಲ್ಸ್ ಮಾಡೋ ಅಷ್ಟರಲ್ಲಿ 5:30 ಆಗೋಯ್ತು. ಹಾಲು ಕುಡಿಯೋದು ಮರ್ತೋಗ್ಬಿಟ್ಟಿದ್ದೀನಿ. ಇನ್ನು ಅಲ್ಲಿ ಹೋಗಿ ಪೂಜೆ ಮಾಡೋ ಅಷ್ಟರಲ್ಲಿ ಫುಲ್ಲು ಸುಸ್ತಾಗ್ಬಿಡುತ್ತೆ. ಅದಕ್ಕೆ ಒಂದು ಲೋಟ ಹಾಲಲ್ಲಿ ಕುಡ್ಕೊಂಡು ಹೋಗ್ತೀನಿ. ನೋಡೋಣ ಬೇಗ ಆಗುತ್ತೆ ಅಂತ ಅನ್ಕೊಂಡು ಹಾಲು ಕಾಯಿಸ್ತಾ ಇದ್ದೀನಿ. ಹಿಂಗೆ ಮಾಡೋದು. ಕುಡಿಯೋದು ತಿನ್ನೋದು ಎಲ್ಲ ಯಾರಾದರೂ ಮರಿತೀರಾ? ನಾನು ಮರಿತೀನಿ. ಒಂದೇ ಲೈನ್ ಕೇಳ್ತೀನಿ. ಇದು ಚಿಕ್ಕ ಪೂಜೆನಾ? 4 ಗಂಟೆಗೆ ಎದ್ದು ಪೂಜೆ ಎಲ್ಲ ಮಾಡಿ ಅಲ್ಲಿ ಹೋಗಿ 6 ಮಾಡ್ತಿರೋದು. ಯಾವುದು ಅಷ್ಟು ದೂರ. ಇದು ಚಿಕ್ಕ ಪೂಜೆನಾ? ಹೇಳು ಹೇಳು. ಅಂದ್ರೆ ಏನು ಹೋಮ ಅವನ ಎಲ್ಲ ಕೈಗೊಳ್ಳು ಅಂತ ಹೇಳ್ತಿದ್ಯಾ? ಹೋಮ ಮಾಡು. ಬಸ್ ನಿಂತೈತೆ, ಬಸ್ಸೇ ಓಪನ್ ಮಾಡಿಲ್ಲ ಇನ್ನು. ಅವನಿಗೆಲ್ಲ ರೇಗಾಡ್ಕೊಂಡು ಬಂದೆ, ಬೇಗ ಟೈಮ್ ಆಗೋಯ್ತು ಅಂತ. ಇಲ್ಲಿ ಬಂದು ನಿಂತ್ಕೊಳ್ಳೋ ಥರ ಆಯಿತು. ಇದೇ ಫಸ್ಟ್ ಟೈಮ್ ಬಸ್ ಸ್ಟ್ಯಾಂಡಿಗೆ ಇಷ್ಟು ಕತ್ಲೆ ಇರೋ ಥರನೇ, ಇಷ್ಟು ಬೇಗನೆ ಬಂದಿರೋದು. ಭಯ ಆಗ್ತಿತ್ತು, ಏನಿಲ್ಲ. ಎಷ್ಟೊಂದು ಜನ ಲೇಡೀಸ್ ಇದ್ದಾರೆ, ಏನು ಭಯ ಅಂತ ಅನ್ಸಲ್ಲ. ನಾವಿರೋ ಜಾಗದಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದರೆ 3 ಬಸ್ ಹತ್ತಬೇಕು. ಹಾಗಾಗಿ ನಾನು 1 ಬಸ್ ಹತ್ಕೊಂಡು ಮಾಗಡಿಯಿಂದ ಬಂದು ರಾಮನಗರಕ್ಕೆ, ರಾಮನಗರದಿಂದ ಚನ್ನಪಟ್ಟಣಕ್ಕೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ದೀನಿ. ಈ ಬಸ್ ಜನ ಪೂರ ದೇವಸ್ಥಾನಕ್ಕೆ ಹೋಗ್ತವ್ರೆ. ನಾನು ಬಂದು 1/2 ಅವರ್ ಮೇಲಾಯ್ತು, ಇವಳು ಇನ್ನೂ ಬಂದಿಲ್ಲ. ಅರ್ಧ ಗಂಟೆ ಕೈ ಸೋಳಿವಳು
ಟಿಕೆಟ್ ತೋರಿಸ್ತೀನಿ ವಿಡಿಯೋ ತೋರಿಸ್ತೀನಿ ಅನ್ಕೊಂಡು ಅರ್ಧ ಗಂಟೆ 35 ನಿಮಿಷ 40 ನಿಮಿಷ ಕಾಯಿಸೋಳಿಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಇಲ್ಲ ಫ್ರೆಂಡ್ಸ್, ಇವಳೆ ಬೇಗ ಬಂದು ಕೂತಿರೋದು 5 ಗಂಟೆಗೆ. ನಾನು 4 ಗಂಟೆಗೆ ಎದ್ದು ರೆಡಿ ಆಗಿದ್ದೀನಿ. ನಾನು 4:30ಗೆ ಇದ್ದೀನಿ. ನಾನ್ ಫೋನ್ ಮಾಡಿದ್ಮೇಲೆ ಎದ್ದೋಳು. ನಾನಿಲ್ಲಿ ಫಸ್ಟು ನಾವು ಹೋಗೋ ದೇವಸ್ಥಾನಕ್ಕೆ ಯಾವ ರೂಟಲ್ಲಿ ಹೋಗ್ಬೋದು, ಯಾವ ರೂಟಲ್ಲಿ ಹೋದರೆ ಹತ್ರ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಇವಾಗ ದೇವಸ್ಥಾನ ತುಂಬ ಫೇಮಸ್ ಆಗಿರೋದ್ರಿಂದ ಮದ್ದೂರಿಂದ ಡೈರೆಕ್ಟು ದೇವಸ್ಥಾನಕ್ಕೆ ಎದುರುಗಡೆನೇ ಬಸ್ಗಳಿದೆ. ಸಪ್ರೇಟು ಅಲ್ಲಿಗೆ ಹೋಗೋಕ್ಕೆ ಅಂತಲೇ ಬಸ್ ಬಿಟ್ಟಿದ್ದಾರೆ. ಮದ್ದೂರಿಂದ ಹೋದರೆ ನೀವು ಮೈಸೂರಿಂದ ಬರೋರಾಗಿದ್ದರೆ ಮದ್ದೂರಲ್ಲಿ ಇಳ್ಕೊಂಡು ಮದ್ದೂರಿಂದ ಡೈರೆಕ್ಟ್ ಬಸ್ ಇದೆ, ಎಲ್ಲೂ ಸ್ಟಾಪ್ ಕೊಡೋಲ್ಲ. ಮದ್ದೂರಲ್ಲಿ ಹತ್ತಿಸ್ಕೊಂಡ್ರೆ ದೇವಸ್ಥಾನದ ಮುಂದೆನೇ ಇಳಿಸೋದು. ಒಂದು ಹಾಫ್ ಆನ್ ಅವರ್ಗೆ ಒಂದಿದೆ ಬಸ್ಸು ಅಲ್ಲಿ ಮದ್ದೂರಿಂದ. ಮತ್ತು ನೀವು ಬೆಂಗಳೂರಿಂದ ಬರೋರಾಗಿದ್ದರೆ ಚನ್ನಪಣ್ಣದಲ್ಲಿ ಇಳ್ಕೊಂಡು ಚನ್ನಪಣ್ಣದಿಂದ ನೀವು ಬಸ್ಸಾದರೂ ಪ್ರಿಫರ್ ಮಾಡ್ಬೋದು. ಇಲ್ಲ ಅಂತಂದರೆ ಆಟೋಗಳು ಹೋಗ್ತಿರುತ್ತೆ. ಆಟೋದಲ್ಲಿ ಪರ್ ಹೆಡ್ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇವಾಗಂತೂ ದೇವಸ್ಥಾನ ತುಂಬ ಅಂದರೆ ತುಂಬ ಫೇಮಸ್ ಆಗಿದೆ. ಸೋಷಲ್ ಮೀಡಿಯಾದಲ್ಲಂತೂ ಇದ್ರದ್ದೇ ಸುದ್ದಿ ಅಂತಲೇ ಹೇಳ್ಬೋದು. ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಇದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮಳೂರು ಹೋಬಳಿಯ ಗೌಡಗೆರೆ ಎಂಬ ಊರಲ್ಲಿದೆ. ನಾವು ಫಸ್ಟು ದೇವಸ್ಥಾನನ 3 ರೀತಿಯಲ್ಲಿ ದರ್ಶನ ಮಾಡ್ಕೋಬೇಕಾಗುತ್ತೆ. ಒಂದು ಚಾಮುಂಡೇಶ್ವರಿ ಗರ್ಭಗುಡಿ ಅಲ್ಲಿರುವಂಥ ಚಾಮುಂಡೇಶ್ವರಿ ವಿಗ್ರಹನ ದರ್ಶನ ಮಾಡ್ಕೋಬೇಕು. ಅದಾದಮೇಲೆ ಸ್ಟ್ಯಾಚು ಅಂತ ಅಂದರೆ ಪ್ರತಿಮೆ ಇದೆಯಲ್ಲ, ಪಂಚಲೋಹದ್ದು ಪ್ರತಿಮೆ ಇದೆ ಚಾಮುಂಡೇಶ್ವರಿದು ಸ್ಟ್ಯಾಚು, ಅದನ್ನು ನಾವು ದರ್ಶನ ಮಾಡ್ಕೋಬೇಕು. ಅದಾದಮೇಲೆ ನಾವು ಮುಂದೆ ಬಸವಪ್ಪಂದು ಗದ್ದಿಗೆ ಇದೆ, ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತು ನಡೆದಾಡುವ ದೇವರು ಅಂತ ಬಸವಪ್ಪನ ಪೂಜೆ ಮಾಡ್ತಾರೆ. ಆ ಬಸವಪ್ಪನ ದರ್ಶನ ಮಾಡಿಕೊಂಡು ಅದಾದಮೇಲೆ ನಾವು ಊಟ ತಿಂಡಿ ಅದನ್ನು ಮಾಡ್ಕೋಬೇಕು. ನಾವಿಲ್ಲಿ ಫಸ್ಟು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಇಲ್ಲೇ ನವಗ್ರಹ ಇದೆ ಮತ್ತು ಚಾಮುಂಡೇಶ್ವರಿದು ಸ್ಟ್ಯಾಚು ಇದೆ. ಅದು ಎದುರುಗಡೆ ಸಿಂಹ ಇದೆ. ಅದಾದಮೇಲೆ ಲಿಂಗಗಳಿದೆ. ನಾವಿಲ್ಲಿ ಅರ್ಕೆ ಮಾಡ್ಕೊಂಡಿದ್ದೋ 7 ವಾರ ಬಂದು ಕಾಯಿ ಕಟ್ತೀವಿ ಅಂತ. ಹಂಗೆ ಕಟ್ಟಿದ್ರೆ ನಾವು ಇಷ್ಟಾರ್ಥ ನೆರವೇರುತ್ತೆ ಅಂತ. ನಾವು ಈಗ ಹೋಗ್ತಿರೋ ಕ್ಲಿಪ್ಪಿಂಗ್ಸ್ ಬಂದು ನಾನು 7ನೇ ವಾರದಲ್ಲಿ ಹೋಗಿದ್ದಂಥದ್ದು. ಅದೊಂದು ಸ್ವಲ್ಪ ಇತ್ತು, ಲಾಸ್ಟಲ್ಲಿ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅಂದರೆ ಇಷ್ಟಾರ್ಥ ಸಿದ್ಧಿ ಆಗುತ್ತಂತೆ. ನಾವು ಏನೇ ಅಂದ್ಕೊಂಡ್ರು ಮನಸ್ಸಲ್ಲಿ ಇದು ನೆರವೇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆ ನಂಬಿಕೆನೂ ಇದೆ ಭಕ್ತಾದಿಗಳು ಬಂದವ್ರ ಹತ್ರ. ಈಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಉಪ್ಪಿನ ಸೇವೆಗೆ ಹೋಗ್ತಿದ್ದೀವಿ. ಇಲ್ಲಿ ಕಾಯಿ ಕಟ್ಟಿದವರು ಉಪ್ಪಿನ ಸೇವೆ ಅಂತಲೂ ಮಾಡ್ತಾರೆ. ಅಂದರೆ ಅಲ್ಲೇ ಕೊಡ್ತಾರೆ ಉಪ್ಪನ್ನ. ಒಂದು ಪ್ಲೇಟ್ಗೆ ಹಾಕಿ ಒಂದು ಕಂದ್ಕಡ್ಡಿ ಕರ್ಪೂರ ಜೊತೆಗೆ ಕೊಡ್ತಾರೆ. 30 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ. ಮತ್ತು ಕಾಯಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಫಸ್ಟೇ ಹೋಗ್ಬಿಟ್ಟು ಕೌಂಟರಲ್ಲಿ ಈಗ ಹೋಗ್ತಿದ್ದೀವಲ್ಲ ಆ ಪ್ಲೇಸಲ್ಲಿ ನಾವು ಉಪ್ಪನ್ನ ಮತ್ತು ಕಾಯಿದು ಚೀಟಿನ ನಾವು ತೊಗೊಬರ್ಬೇಕಾಗತ್ತೆ. ಉಪ್ಪನ್ನ ಅಲ್ಲೇ ಕೊಡ್ತಾರೆ, ಚೀಟಿಯನ್ನು ಕೊಡೋಲ್ಲ. ನಾವು ಅದನ್ನು ತೊಗೊಂಡೋಗಿ ಸ್ಟ್ಯಾಚು ಎದುರುಗಡೆ ನಾವು ಪೂಜೆ ಮಾಡಿ ಆ ಉಪ್ಪನ್ನ 3 ಸಲ ನಾವು ಏನು ಬೇಡ್ಕೋತೀವಿ ಮನಸ್ಸಲ್ಲಿ ಅದನ್ನು ಬೇಡ್ಕೊಂಡು ನಾವು ಅಲ್ಲಿ ಹಾಕ್ಬಿಟ್ಟು ಮತ್ತೆ ಸ್ಟ್ಯಾಚು ಮೇಲ್ಗಡೆ ಹೋಗ್ಬೇಕಾಗತ್ತೆ. ಮತ್ತು ಈ ವಿಗ್ರಹನ ಪಂಚಲೋಹದಿಂದ ಮಾಡಿರ್ತಾರೆ. ಚಿನ್ನ, ಬೆಳ್ಳಿ, ಕಬ್ಬಣ, ತಾಮ್ರ ಮತ್ತು ಕಂಚು. ಮತ್ತು ಈ ದೇವಸ್ಥಾನನ 2021 ಜನವರಿ ಟೈಮಲ್ಲೇ ಓಪನ್ ಮಾಡ್ತಾರೆ. ಮತ್ತು ಈ ದೇವಸ್ಥಾನದ ಬಗ್ಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಫಸ್ಟ್ ಟೈಮೇ ನಾನು ಸ್ಟಾರ್ಟಿಂಗಲ್ಲೇ ಹೋಗಿದ್ದೆ. ಆ ಟೈಮಲ್ಲಿ ನಾನು ಅಲ್ಲಿ ಪೂಜಾರಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದನ್ನ ಅದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ನ ಆ ವಿಡಿಯೋದಲ್ಲಿ ಹಾಕಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಆ ವಿಡಿಯೋ ನೋಡಲಿಲ್ಲ ಅಂತಂದರೆ ನೀವು ಹೋಗಿ ನೋಡ್ಬೋದು. ಮತ್ತು ಇದೇ ವರ್ಷವೇ ಹೊಸದಾಗಿ ರಥೋತ್ಸವನೂ ನಡೀತು. ಅಲ್ಲಿ ಇವಾಗ ಇನಾಗ್ರೇಷನ್ ಆಗಿರೋದ್ರಿಂದ ಸ್ವಲ್ಪನೇ ಆ ದೇವಸ್ಥಾನನ ಅಭಿವೃದ್ಧಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಈ ವರ್ಷ 2024 ಭೀಮನ ಅಮಾವಾಸ್ಯೆ ದಿನ ರಥೋತ್ಸವ ನೆರವೇರಿತು. ಮತ್ತು ರಥನೂ ಅಲ್ಲಿ ಹೇಳಿದ್ರು. ಹೊಸದಾಗಿ ರಥನೂ ಸುಧಾ ಮಾಡಿದ್ದಾರೆ. ನಾವಿಲ್ಲಿ ಸ್ಟ್ಯಾಚು ಅಲ್ಲಿ ಉಪ್ಪಿನ ಸೇವೆ ಎಲ್ಲ ಮುಗಿಸಿ ನಾವು ಇಲ್ಲಿ ಮೇಲ್ಗಡೆ ಬಂದ್ವಿ. ಅಲ್ಲಿ ಸ್ಟ್ಯಾಚು ಈಗ ಕಾಣಿಸ್ತಿದ್ದಿಲ್ಲ, ಅಮ್ಮನವ್ರದ್ದು ಸ್ಟ್ಯಾಚು. ಅಲ್ಲಿ ಹಿಂದೆಗಡೆ ಕಾಯಿ ಚೀಟಿ ತೊಗೊಂಡಿರ್ತೀವಲ್ಲ ಅದನ್ನು ಕೊಟ್ಟರೆ ನಮಗೆ ಕಾಯಿ ಕೊಡ್ತಾರೆ. ಅದನ್ನು ಅಲ್ಲಿದ್ದಂಥ ಪೂಜಾರಿಗೆ ಕೊಟ್ರೇ ಅವರು ನಿವಾಳಿಸಿ ಕೊಡ್ತಾರೆ. ಅದನ್ನು ತೊಗೊಂಡೋಗಿ ನಾವು ಬಸವಪ್ಪನ ಗದ್ದಿಗೆ ಅಂತ ಹೇಳಿದ್ನಲ್ಲ, ಫಸ್ಟು ಒಂದು ಬಸವಪ್ಪ ಐತಂತೆ, ಅದು ತೀರೋದ್ಮೇಲೆ ಅಲ್ಲೇ ಊತಾಕಿ ಅದು ಗದ್ದಿಗೆ ಥರ ಮಾಡಿದ್ದಾರೆ. ಅಂದರೆ ಸಮಾಧಿ ಅಂತಲೇ ಹೇಳ್ಬೋದು. ಅಲ್ಲಿ ನಾವು 7 ಪ್ರದಕ್ಷಿಣೆ ಹಾಕಿ ಆ ಕಾಯಿನ ಅಲ್ಲಿ ಕಟ್ಟಿದ್ರೆ ನಮ್ಮ ಇಷ್ಟಾರ್ಥ ನೆರವೇರುತ್ತೆ ಅಂತ ಅರ್ಥ. ಅಲ್ಲಿಗೆ ನಾವು ಒಂದು ದಿನದ್ದು ಅದು ಏನಿರುತ್ತೆ
ವ್ರತ, ಆ ವ್ರತ ನಮಗೆ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಅದಾದಮೇಲೆ ನಾವು ನಡೆದಾರು ದೇವರು ಬಸಪ್ಪ ಅಂತ ಹೇಳಿದ್ನಲ್ಲ, ಅದಕ್ಕೆ ಆ ದರ್ಶನಕ್ಕೆ ನಾವು ಹೋಗ್ಬೋದು. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ಇಲ್ಲಿ ಎನಿ ಟೈಮ್ ಅನ್ನ ಸಂತರ್ಪಣೆ ನಡೆಯುತ್ತೆ 24 hours. ನೀವು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಯಾವುದೇ ಟೈಮಲ್ಲಿ ಹೋಯ್ತು ಅಂತಂದರೂ ಇಲ್ಲಿ ಅನ್ನ ಊಟ ಮಾಡ್ದೇ ನೀವು ವಾಪಸ್ ಬರೋಂಗಿಲ್ಲ ಅಂತ ಅಲ್ಲೇ ಹೇಳ್ತಿರ್ತಾರೆ. ಹೊಟ್ಟೆ ಹಸ್ಕೊಂಡು ಯಾರೂ ಹೋಗಬಾರ್ದು ಭಕ್ತಾದಿಗಳು ಅಂತ. ಎನಿ ಟೈಮ್ ಯಾರೇ ಬಂದು ಎಷ್ಟೇ ಜನ ಬಂದರೂ ಅಷ್ಟೇ ಅಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ. ಭೀಮ್ ನಮಾಸೆ ದಿನ ರಥೋತ್ಸವ ಆಯ್ತಲ್ಲ, ಆ ಟೈಮಲ್ಲೇ 1,500 ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡುವಷ್ಟು ಹಾಲನ್ನ ಇನಾಗ್ರೇಷನ್ ಮಾಡಿದ್ದಾರೆ. ಅದನ್ನು ಮುಂದೆ ಜನಗಳೆಲ್ಲ ಮಲ್ಕೊಂಡಿರ್ತಾರೆ, ಯಾಕೆಂದರೆ ನಡೆದಿರುವ ದೇವರು ಬಸಪ್ಪ ಅಂತ ಹೇಳಿದ್ನಲ್ಲ, ಅದು ನಮ್ಮನ್ನು ದಾಟ್ಕೊಂಡು ಹೋಗಲಿ ಅಂತ. ದಾಟ್ಕೊಂಡು ಹೋದ್ರೂ ಒಳ್ಳೇದಾಗುತ್ತೆ ಅನ್ನೋ ಪದ್ಧತಿ ಇದೆ. ಆ ಕ್ಲಿಪ್ಪಿಂಗ್ಸು ಮುಂದೆ ಬರುತ್ತೆ, ನೀವು ನೋಡ್ಬೋದು. 10 ಗಂಟೆ ಟೈಮಲ್ಲಿ ಅಲ್ಲಿ ಗರ್ಭಗುಡಿಗೆ ಮತ್ತು ಸ್ಟ್ಯಾಚು ಹತ್ರ ಎಲ್ಲ ಪೂಜೆಗೆ ಹೋಗುತ್ತೆ. ಆ ಟೈಮಲ್ಲಿ ಜನಗಳಿಗೆ ದಾಟ್ಕೊಂಡು ಹೋದರೆ ಒಳ್ಳೇದಾಗುತ್ತೆ ಅಂತ ಮಲ್ಕೊಂಡಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ 4 ಗಂಟೆಗೆ. ದೇವಸ್ಥಾನದ ವಿಡಿಯೋ ಒಂದು ಪುಟ್ಟು ಬ್ಲಾಗ್ ಥರ ಮಾಡೋಣ ಅಂತ, ಮತ್ತು ದೇವಸ್ಥಾನದ್ದು ಹೋಗೋದೆಲ್ಲ ತೋರಿಸೋಣ ಅಂತ ಸ್ಟಾರ್ಟ್ ಮಾಡಿದ್ದೆ. ಅದು ವಿಡಿಯೋ ಎಂಡ್ ಮಾಡಿರಲಿಲ್ಲ, ಬಂದು ಸುಸ್ತಾಯಿತು, ಹಂಗೆ ಮಲ್ಕೊಂಡಿದ್ದೆ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಹಚ್ಚಿ ಸುಮ್ಮನೆ ಹಂಗೆ ಈಚೆ ಬಂದು ನಿಂತಿದ್ದೀನಿ. ಆಮೇಲೆ ವಿಡಿಯೋ ನೆನಪಾಯಿತು, ವಿಡಿಯೋ ಎಂಡ್ ಮಾಡೋಣ ಅಂತ ಮತ್ತೆ ಕ್ಯಾಮ್ರಾ ಆನ್ ಮಾಡಿದೆ. ಇದಾಗಿರುತ್ತೆ ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ತುಂಬ ಲೇಟಾಗಿ ಆಗ್ತಾ ಇದ್ದೀನಿ, ಕೇಳ್ತಾನೆ ಇದ್ದೀರಾ ಯಾಕೆ ವಿಡಿಯೋ ಆಗ್ತಾ ಇಲ್ಲ ಅಂತೆಲ್ಲ ಕೇಳ್ತೀರಾ. ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಿದೆ, ಅಪ್ಲೋಡ್ ಆಗ್ತಿದೆ. ಇನ್ನೊಂದು 2 months ಅಷ್ಟೇ ಈ ಥರ ಆಗೋದು. ಆಮೇಲೆ ಬ್ಯಾಕ್ ಟು ನಾರ್ಮಲ್ ಅಂತಲೇ ಹೇಳ್ತೀನಿ. ಮತ್ತು ಈ ವಿಡಿಯೋ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ದೇವಸ್ಥಾನ, ಫೇಮಸ್ ದೇವಸ್ಥಾನ ಯಾರೆಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಅದು ಫುಲ್ ಡೀಟೇಲ್ಸ್ ಸುಧಾ ಈ ವಿಡಿಯೋದಲ್ಲಿ ಇದೆ. ಯಾರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ, ಯಾರಿಗೂ ಹೋಗೋಕ್ಕಾಗಿರಲ್ಲ, ಇಲ್ಲ ಅಡ್ರೆಸ್ ಗೊತ್ತಿರಲ್ಲ, ಫಸ್ಟ್ ಟೈಮ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ವಿಡಿಯೋ ನೋಡ್ಬೋದು. ಬೇರೆಯವ್ರಿಗೆ ಬೇಕು ಅಂದರೆ ಈ ವಿಡಿಯೋ ಶೇರ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಮತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.